ನನ್ನ ಹೆಂಡತಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ಇಲ್ಲಿ ಗ್ಯಾಸ್ ಬ್ಲಾಸ್ಟ್ ಆದರೆ ಇಲ್ಲಿ ಮೊತ್ತ ಬೆಂಕಿ ವರ್ಷಪಲ್ಲಿ. ನಾನು ಇದು ನಡುವಲ್ಲಿದ್ದೆ. ನನ್ನನ್ನು ಇಲ್ಲಿಂದ ಹೊರಗಡೆ ಹಾಕಿದೆ. ಸ್ವಲ್ಪ ಫೋರ್ಸಲ್ಲಿ ಯಾರು ಇದು ಮಾಡಿದ ಹಾಗೆ, ಪುಷ್ ಮಾಡಿದ ಹಾಗೆ ನೋಡುವಾಗ ಸ್ವಲ್ಪ ಇದಾದದಷ್ಟೇ. ಇಲ್ಲಿ ಮುಸ್ಲಿಮ್ಸ್ ಅಂತ ಅವರು ಇದ್ದಾರೆ, ಅವರು ಈ ಕಾಲಿದು ಇದು ತೆಗಿತಾರಲ್ಲ, ಬೆಂಕಿದು ಇದು ತೆಗೆದ ಅವರು ಬಂದು ನೋಡುವಾಗ, ಮನೆಗೆ ಬಂದಾಗ ಅವನ ಹತ್ತಿರ ಬರೋದಿಲ್ಲ ಅವನ ಹತ್ರ ತುಂಬ ದೇವರಿದ್ದಾರೆ ಅಂತ ಹೆದರಿ ಓಡಿದರು. ನಮ್ಮ ಮನೆಯಲ್ಲಿ ತುಂಬ ದೈವದ ಇದುಂಟಲ್ಲ, ಆ ಶಕ್ತಿ ಅವರಿಗೆ ನೋಡಿ ಇದಾಗಿದೆ. 2-3 ದಿವಸ ಅವರು ಜ್ವರದಲ್ಲಿ ಮಲಗಿದರು. ಪಂಜರ್ಲಿದ ಆಯುಧ ಮುಹೂರ್ತ ಮಾಡುವಾಗ ನಾನು ಅದು ಕೇರ್ಲೆಸ್ ಮಾಡಿ ಕೈಯಲ್ಲಿ ಹೀಗೆ ಆಡಿಸುವಾಗ ಅದು ನೆಕ್ಸ್ಟ್ ಅದು ಗ್ರೈಂಡ್ ಹಿಡುಗುವಾಗ ದೈವದ ಇದು ಕಟ್ಟಿಂಗ್ ಆಗ್ತದೆ. ಹಾಗೆ ಗ್ರೈಂಡ್ ಹಿಡ್ಕುವಾಗ ಇದಕ್ಕೆ 13 ಸ್ಟಿಚ್ ಮಾಡಿದ್ದಾರೆ, ಮೋಟ್ರ್ ಕಟ್ಟಿದ್ದಾರೆ. ಹಾಗೆ ಇದು ಹವಾಮಾನ, ಇದು ನಾವು ಮ್ಯಾಂಗ್ಳೂರಿಂದ ತರೋದು. ಇದಕ್ಕೆ ನಾವು ನೀರಲ್ಲಿ ಹಾಕಿ, ಈ ಥರ ನೀರಲ್ಲಿ ಹಾಕಿ ಅದನ್ನು ಒದ್ದೆ ಮಾಡಿ ನಂತರ ಅದಕ್ಕೆ ಮಿಕ್ಸ್ ಮಾಡಬೇಕು. ಗೋಣಿ, ಇದಕ್ಕೆ ಗೋಣಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ತೇವೆ. ಗೋಣಿ ಅಂದ್ರೆ ಯಾಕೆ ಗಟ್ಟಿ? ಅದು ಗಟ್ಟಿಗೆ ತರಕ್ಕೆ, ಅದು ಒಡೆದು ಹೋಗೋದಾಗಿ ಅದಕ್ಕೆ ಮಿಕ್ಸ್ ಮಾಡಿ ನಂತರ ಮಣ್ಣಿಂದ ಇದು ಮಾಡ್ತೇವೆ. ಮಣ್ಣಿಂದ ನಾವು ಈ ಥರ ಮಾಡ್ತೇವೆ. ಈಗ ಮಣ್ಣಿಂದ ಈ ಥರ ಮಾಡ್ತೇವೆ ನಾವು. ಈ ಥರ ಒಂದು ಅಚ್ಚು ಮಾಡಿ, ಮಣಿ ಉಂಟಲ್ಲ ಅದ್ರ ಇದು ಮುಗ, ಇದು ಮಣ್ಣಿದೆಲ್ಲ ಆಗಿದೆ. ಇದು ಎರಕ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ. ಇದು ಪಂಜುರ್ಲಿ ಮುಗ. ಇದು ಮಣ್ಣೆಲ್ಲ ಕವರ್ ಆಗಿದೆ, ಇದರ ಒಳಗೆ ಎಲ್ಲ ಉಂಟು. ಇದರ ನಂತರ ಈ ಮ್ಯಾನವನ್ನು ಬಿಸಿ ಮಾಡಿ ತೆಗೆದು ನಾವು ತೆಗೆದ ನಂತರ ಬೆಂಕಿಯಲ್ಲಿ ಒತ್ತಿಸಿ ಇದನ್ನು ಪಂಚಲವನ್ನು ಕರಗಿಸಿ ಇದಕ್ಕೆ ಒಯ್ಯುವುದು. ಅಂದ್ರೆ ಫಸ್ಟ್ ಈ ಥರ ಇರುತ್ತೆ, ಯಾರಿಗೆ ಗೊತ್ತಾಗಲ್ಲ. ಫಸ್ಟ್ ನಂತರ ನಾವು ಈ ಮಣ್ಣಿನ ಈ ಟೈಪ್ ಮಾಡುದು. ಇದಕ್ಕೆ ಮ್ಯಾನ ಕವರ್ ಮಾಡಿ ಇದರಲ್ಲಿ ಡಿಸೈನ್ ಮಾಡುದು. ಡಿಸೈನ್ ಮಾಡಿದರೆ ಈ ಟೈಪ್ ನಾವು ಡಿಸೈನ್ ಮಾಡ್ತೀವಿ. ಇದು ಎಲ್ಲ ಕೈಯಲ್ಲಿ ನಾವು ಬಿಡಿಸುದು. ನೀವು ಕೈಯಲ್ಲಿ ಮಾಡಿದ್ದು? ಎಲ್ಲ ಕೈಯಲ್ಲಿ. ಅಂದ್ರೆ ಕೆತ್ತನೆ ಆ ಥರ? ಕೆತ್ತನೆ ಅಲ್ಲ, ಕೈಯಲ್ಲಿ ಒಂದು ಕೋಲಲ್ಲಿ ಬಿಡಿಸುವುದಿಲ್ಲ. ಅದು ಮಾಯನದಲ್ಲಿ ಕಟ್ ಮಾಡಿ ಎಲ್ಲ ಇದನ್ನು ತಗಡು ಮಾಡಿ ಅಂಟಿಸಿದ ನಂತರ ಈ ಟೈಪಲ್ಲಿ ನಾವು ಬಿಡಿಸುದು. ಇದು ಕೊರಗಜ್ಜನ ಮೂರ್ತಿ ಅಲ್ಲ? ಇದು ಕೊರಗಜ್ಜನ. ಆಗಲಿಲ್ಲ, ಕೆಲಸ ಆಗಲಿಲ್ಲ. ಅದೇ ಆದ ನಂತರ ಎರಕಾದ ಮೇಲೆ ಈ ಟೈಪ್. ಇದು ಸಹ ಪೀಠ. ಅದು ಪೀಠ ಕೂಡ ನೀವೇ ಮಾಡಿ? ಇದೆಲ್ಲ ನಾವು ಮಾಡಿ. ಇದರಲ್ಲಿ ಹೊರಗೆ ಮಣ್ಣು ಉಂಟು. ಮಣ್ಣು ಇದು ಮಾಡಿದ ನಂತರ ಮ್ಯಾನ್ ಒತ್ತಿಸಿ ಇದನ್ನೆಲ್ಲ ಡಿಸೈನ್ ಮಾಡೋದು. ಈ ಟೈಪ್ ಡಿಸೈನ್ ಮಾಡಿ ಮತ್ತೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು. ಆಗಲಿಲ್ಲ ಅದು ಪಂಜುರ್ಲಿ. ಇದು ಪಂಜುರ್ಲಿ. ಅದು ಎರಕೆಲ್ಲ ಆದ, ಇದು ಎರಕ ಆಗಿ ಎಲ್ಲ ಫಿನಿಶಿಂಗ್ ಆಗಬೇಕಷ್ಟೇ. ಎಷ್ಟು ಟೈಮ್ ಆಗುತ್ತೆ ಇದು ಫಿನಿಶಿಂಗ್ ಆಗ? 1 ವಾರದಲ್ಲಿ ಫಿನಿಶಿಂಗ್ ಆಗ್ತದೆ. ಪಾಲಿಶ್ ಆದ ಇದಕ್ಕೆ ಜಾಲರಿ ಬರ್ತದೆ. ಅಲ್ಲ, ಸ್ಟಾರ್ಟಿಂಗ್ ಇಂದ ಈಗ ಒಂದು ಪಂಜುರ್ಲಿ ಮೂರ್ತಿ ಮಾಡ್ತಿಲ್ಲ ಮೊಗ ಮಾಡ್ತೀರಾ ನೀವು, ಆಗ ಎಷ್ಟು ಟೈಮ್ ಹೋಗುತ್ತೆ ಅಂತ? ಇದು 1 ವಾರದಲ್ಲಿ ನಾವು ಕಂಟಿನ್ಯೂ ನಿಂತರೆ 1 ವಾರದಲ್ಲಿ ಮಾಡ್ಬೋದು ನಮಗೆ ಪಂಜುರ್ಲಿ. ಅದು ಈ ಟೈಪ್ ಫಸ್ಟ್ ಮಣ್ಣಲ್ಲಿ ಮಾಡಬೇಕು. ಇದಕ್ಕೆ ಅವರು ಕೊಟ್ಟ ಗಂಧವನ್ನು ಇದ್ರ ಒಳಗೆ ಉಂಟು ಹಾಕಿದೆ. ಹೌದು. ಇದ ನಂತರ ಮ್ಯಾನ್ ಒತ್ತಿಸಿ ಕವರ್ ಮಾಡಿ ಬಿಡಿಸುದು. ಹೀಗೆ ಆದ ನಂತರ ಇದು ಮೋಲ್ಡಿಂಗ್ ಆದ ಮೇಲೆ ಅಂದರೆ ನೀವು ಇಲ್ಲಿ ಬಂದವರಿಗೆ ಮಾತ್ರ ಈ ಥರ ಮಾಡಿಕೊಡುವ? ಬಂದ ಕೆಲಸ ಮಾಡೋದು, ಮತ್ತೆ ಹೊರಗಡೆ ಅಂಗಡಿಗೆ ಶಾಪ್ಗೆ ಯಾವುದು ಕೊಡೋದಿಲ್ಲ. ಬಂದೆ ಅಂದರೆ ಸಾಂಪ್ರದಾಯಿಕವಾಗಿ ನೀವು ಯಾವ ಥರ? ಸಾಂಪ್ರದಾಯಿಕ ಅಂದರೆ ನಮಗೆ ದೇವರು ಹೀಗೆ ಎಲ್ಲಿ ನೋಡುವಾಗ ಕೆಲಸ ಅಂತ ಇಲ್ಲ. ಕೆಲಸ ನಾವು ಜಾಸ್ತಿಯಾಗಿ ಬಿಡುವುದಲ್ಲದ್ರೆ 365 ದಿನ ಕೆಲಸ ಬರ್ತದೆ ನಮಗೆ. ಕೆಲಸಕ್ಕೆ ದೇವರ ತೊಂದರೆ ಏನಾಗಲಿ ಕೆಲಸ ಮಾಡಲಿಕ್ಕೆ ಆಗದೆ ಬಿಡುವುದು ತುಂಬ. ಅಂದರೆ ಅವರು ಪ್ರಶ್ನೆಯಲ್ಲಿ ನೋಡಿ ಎಲ್ಲಿ ನೋಡಿದರೆ ನಮ್ಮ ಕೈ ನೋಡಿ ಬರ್ತಾರೆ. ಹಾಗೆ ಅದೊಂದು ನಮಗೆ ಕೆಲಸಕ್ಕೆ ಏನು ತೊಂದರೆ ಆಗಲಿಲ್ಲ. ಮತ್ತೆ ಕೊಂಬು ಕೂಡ ಮಾಡ್ತೀರಲ್ಲ ನೀವು? ಕೊಂಬು ಮಾಡ್ತೇವೆ ನಾವು. ಕೊಂಬಲ್ಲಿ ತುಂಬ ಫೇಮಸ್ ಕಂಬಳದವರಿಗೆ, ಮತ್ತು ಕುದ್ರೋಳಿ,
ಮತ್ತೆ ಮಿಜಾರ್ ಆಚೆಲ್ಲ ಎಲ್ಲರದ್ದು ನನ್ನದೇ ಕೊಂಬು ಇರೋದು. ಅಂದ್ರೆ ಕೊಂಬು ಯಾವ ತರ ಅಂದ್ರೆ ಆ ರೀತಿ ಸೌಂಡ್ ಬರ್ಬೇಕಲ್ಲ ಅದಕ್ಕೆ, ಅದು ಯಾವ ತರ ಅದಕ್ಕೆ ನಿಮ್ದು ಟೆಕ್ನಿಕ್ ಏನಂತ ಯೂಸ್ ಮಾಡ್ತೀರಾ ಆ ತರ ಸೌಂಡ್ ಬರ್ಲಿಕ್ಕೆ? ಮತ್ತೆ ಈಗ ಇದ್ರದ್ದು ಗೊತ್ತಾಯ್ತು ನಮ್ಗೆ ಯಾವ ತರ ಮಾಡ್ತೀರಾ ಅಂತ. ನಿಮ್ದು ಕೊಂಬು ಈಗ ಮಣ್ಣಿದು ಮಾಡಿ ನಂತರ ಅದರಲ್ಲಿ ಇದು ತೋರಿಸ್ತೀನಿ. ಅಂದ್ರೆ ಎಲ್ಲದಕ್ಕಿಂತ ಕಷ್ಟ ನಾವು ಅದೇ ಅನ್ಕೊಳ್ತೇವೆ. ಇದು ಕೊಂಬು ಇದೊಂದು ಕೊಂಬು, ಇದರದ್ದು ನಾವು ಒಳಗಿದು ಮಣ್ಣಿದು ಮಾಡ್ತೀವಿ. ಇದು ಒಳಗಿದು ಮಣ್ಣಿಂದು ಮಾಡಿ ನಂತರ ತಗಡ ಹಾಕಿ ಇದರಲ್ಲಿ ಇರುವುದು ಇಡ್ತಾ ಉಂಟಲ್ಲ, ಹೌದು, ಇದರಲ್ಲಿ ಇರುವುದು ಸೌಂಡ್. ಇದರಲ್ಲಿ ಸೌಂಡ್ ಬರುತ್ತೆ. ಈಗ ಸೌಂಡ್ ಬರ್ತದೆ. ನೀವು ಓದ್ತೀರಾ ಎಲ್ಲ? ನಮ್ಗೆ ಊದ್ಲಿಕ್ಕೆ ಬರೋದಿಲ್ಲ, ಊದೋರು ಬಂದ್ರೆ ಒಳ್ಳೆ. ಆದ್ರೆ ಇದು ನಾನು ನೋಡಿದಾಗ ಇದು ಸ್ವಲ್ಪ ಕಷ್ಟನಾ ಅಂತ ನಿಮ್ ಕೊಂಬಿದು ಕೆಲಸ. ಅಂದ್ರೆ ರಿಸ್ಕ್ ಕೆಲಸ ಮತ್ತೆ ಪರ್ಫೆಕ್ಟ್ ಆಗ್ಬೇಕಲ್ಲ ಇದು. ಇದರಲ್ಲಿ ಒಮ್ಮೆ ಏನಾದ್ರು ಆದ್ರೆ ರಿಟರ್ನ್ ಮಾಡ್ಲಿಕ್ಕೆ, ಇದಕ್ಕಂದ್ರೆ ಅವರಿಗೆ ವೆಯ್ಟ್ ಆಗಬಾರ್ದು, ವೆಯ್ಟ್ ಕಮ್ಮಿ ಆಗ್ಬೇಕು. ವೆಯ್ಟ್ ಇದ್ರೆ ಹಿಡ್ಕೊಳ್ಕೆ. ಹೌದೌದೌದು. ಈಗ ವೆಯ್ಟ್ ಕಮ್ಮಿ, ಎಷ್ಟು ವೆಯ್ಟ್ ಕಮ್ಮಿ ಆಗುದು ಅಷ್ಟು ಅವರಿಗೆ ಇದಾಗ್ತದೆ. ಹಾಗೆ ಮೊನ್ನೆ ಒಂದು ಕುದ್ರಳ್ಳಿ ಟೆಂಪಲ್ ಕೂಡ ನೀವು ಕುದ್ರಳ್ಳಿ ಟೆಂಪಲ್ ಮಾಡಿಕೊಟ್ಟಿದೆ. ತುಂಬಾ ಇಲ್ಲಿ ಕಂಬಳದವರಿಗೆ ಮತ್ತೆ ಮಿಜಾರ್ ತುಂಬ ಜನ ಇದ್ದಾರೆ. ನಮ್ಮ ಒಂದು ಏಕದೇಶ ನಾನು ಒಂದು 500-600 ಕೊಂಬು ಮಾಡಿಕೊಟ್ಟಿದ್ದೆ. ಅದು ಹೇಗೆ ಮೇಂಟೈನ್ ಮಾಡ್ತಾರೆ ಅವರು ಕೊಂಬನ್ನು? ಈಗ ಅಂದ್ರೆ ಅದನ್ನು ಅವರು ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಯಾವ ತರ? ಮಕ್ಕಳ ಹಾಗೆ ತರ ನೋಡ್ತಾರೆ. ಅದರಲ್ಲಿ ಅವರಿಗೆ ಬೆನಿಫಿಟ್ ಉಂಟು. ಅದರಲ್ಲಿ ಒಂದು ಕೆಲಸಕ್ಕೆ ಹೋದರೆ 2000 5000 ಫಂಕ್ಷನ್ಗೆ. ಅದೊಂದು ಮರ್ಯಾದೆ ತರ ಕಂಬಳಕ್ಕೆ. ಕಂಬಳಕ್ಕೆ ಯಾವುದಕ್ಕೆ ಕೊಂಬಿಲ್ಲದೆ ಯಾವುದು ಆಗುದಿಲ್ಲ. ಈಗ ನಾವು ನೇಮದಲ್ಲಿ ದೇವರದ್ದು ನೇಮ ಮತ್ತೆ ಮದುವೆ ಫಂಕ್ಷನ್ಗೆ ಎಲ್ಲದಕ್ಕೆ ಕೊಂಬು ಮೇನ್. ಹೌದು, ಕೊಂಬಿಲ್ಲದ್ರೆ ಯಾವ್ದು ಕಾರ್ಯ ಆಗುದಿಲ್ಲ. ಹಾಗೆ ಶಾಂತಲಿಗೆ ಇದು ಮಹಾಮಾಯಿ ದೇವಿದು ಕೆಲಸ ಮಾಡುವಾಗ ಅವತ್ತು ನಾನು ಇಲ್ಲಿ ಅವರಂದರೆ ಅದು ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದು. ಅಲ್ಲಿ ಕೆಲಸ ಮಾಡುವಾಗ ಅದೊಂದು ಬೆಳ್ಳಿದು ಮೂರ್ತಿ ಮತ್ತು ಬೆತ್ತ ಇತ್ತು. ಅದನ್ನು ನಾನು ಬೆಳ್ಳಿದಂತ ಮನೆಯಲ್ಲಿ ಇಟ್ಟದು. ಈ ಮನೆಯಲ್ಲಿ ಅಂದರೆ ಮನೆ ಸ್ಲ್ಯಾಬ್ ಅಲ್ಲಿ ಮೇಲೆ ಇಟ್ಟದು. ಅದು ನಮ್ಗೆ ಗೊತ್ತಿಲ್ಲ, ಪ್ರಶ್ನೆಯಲ್ಲಿ ನೋಡುವಾಗ ಅದು ಅಲ್ಲಿ ಇಡಬಾರ್ದು ಅಂತ. ಅದ್ರ ನಂತರ ನಾನು ಹೀಗೆ ಬಂದಾಗ ಕೆಲಸ ಮಾಡುವಾಗ ಇದು ಎರಕ ಮಾಡುವಾಗ ಬೆಂಕಿ ಹೊತ್ತಿ ಕಾಲೆಲ್ಲ ಇದಾಗಿದೆ. ಅದು ದೇವಿದು ಬೆಂಕಿ ಎಲ್ಲ ಹೊತ್ತು ನಾನು ಕೆಲಸ ಮಾಡುವಾಗ ನನ್ನನ್ನು ಹೊರಗಡೆ ಹಾಕಿದ್ದು. ದೇವಿಯೇ ನನ್ನನ್ನು ರಕ್ಷಿಸಿದ್ದು. ಇದರ ನಂತರ ನಾನು ಅಲ್ಲೆಲ್ಲ ಕೆಲಸ ಮಾಡಿದ ಮೇಲೆ ಪ್ರಶ್ನೆ ಇದು ಇಲ್ಲಿ ವರ್ಷಪಲ್ಲಿ ಅದು ಅವರು ಅಂದರೆ ದೇವಿ ಹತ್ರ ಇದು ಮಾಡಿದ್ರು. ಅಲ್ಲಿ ತುಂಬ ಜನದು ಕೊರೋನಾದಲ್ಲಿ ಈ ದೇವಿ ಇದು ಕೆಲಸ ಅವರು ಮಾಡಲಿಲ್ಲ, ಅದು ನಿಲ್ಲಿಸಿದರು. ಅದು ದೇವಿದ ಕೋಪ ಬಂದು ಅವರಿಗೆ ತುಂಬ ಜನಕ್ಕೆ ಎಲ್ಲ ಇದೆಲ್ಲ ಆಗಿದೆ. ಅದು ನಂತರ ನನ್ನ ಕೆಲಸ ಎಲ್ಲ ಆಗಿ ಇದೆಲ್ಲ ಮಾಡಿ ಕೊಟ್ಟಿದೆ. ಅದ ನಂತರ ನನಗೆ ದೇವಿದು ಸಂಪೂರ್ಣ ನನಗೆ ಪ್ರಶ್ನೆಯಲ್ಲಿ ನಾನು ಕೇಳುವಾಗ ನಿನ್ನನ್ನು ಹೇಗೆ ಇದು ಮಾಡಿದೆ ಹಾಗೆ ನಾನು ನಿನ್ನನ್ನು ಮೇಲೆ ತರ್ತೇನೆ. ಹಾಗೆ ನಂತರ ನಾನು ಮೇಲೆ ಹೀಗೆ ಬಂದಿದೆ. ಈಗ ಅಲ್ಲಿದು ಯಾವುದು ಕೆಲಸ ಇದ್ದರೆ ನಾನು ಮುಂಚೆಗಡೆ ಅಲ್ಲಿಗೆ ಹೋಗ್ತೇನೆ, ಪ್ರಾರ್ಥನೆ ಮಾಡಿ ಅಲ್ಲಿದು ಪ್ರಸಾದ ಎಲ್ಲ ತರ್ಕೊಂಡು. ಮೊನ್ನೆ ಮಾರಿ ಪೂಜೆ ಇತ್ತು, ಅಲ್ಲಿಗೆ ಹೋಗಿದ್ದೇನೆ. ಅಲ್ಲೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ. ಹಾಗೆ ದೇವಿದು ಈ ಬೆಂಕಿಯಲ್ಲಿ ನನ್ನ ಹೆಂಡತಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ಇಲ್ಲಿ ಗ್ಯಾಸ್ ಬ್ಲಾಸ್ಟ್ ಆದ ಇಲ್ಲಿ ಮೊತ್ತ ಬೆಂಕಿ ವರ್ಷಪಲ್ಲಿ. ನಾನು ಇದು ನಡುವಲ್ಲಿದ್ದೆ. ನನ್ನನ್ನು ಇಲ್ಲಿಂದ ಹೊರಗಡೆ ಹಾಕಿದೆ. ಸ್ವಲ್ಪ ಫೋರ್ಸಲ್ಲಿ ಯಾರು ಇದು ಮಾಡಿದ ಹಾಗೆ ಪುಷ್ ಮಾಡಿದ ಹಾಗೆ ನೋಡುವಾಗ ಸ್ವಲ್ಪ ಇದಾದದಷ್ಟೇ. ಇದು ಕಾಲಿಗೆ ಆದಾಗ ನಮ್ಮೊಂದು ಇಲ್ಲಿ ಮುಸ್ಲಿಮ್ಸ್ ಅಂತ ಅವರು ಇದ್ದಾರೆ. ಅವರು ಈ ಇದು ತೆಗೆದು ಕಾಲು ಎಂತ ಕಾಲಿದು ಇದು ತೆಗಿತಾರಲ್ಲ, ಬೆಂಕಿದು ಇದು ತೆಗೆದ ಅವರು ಬಂದು ನೋಡುವಾಗ ಮನೆಗೆ ಬಂದಾಗ ಅವನ ಹತ್ತಿರ ಬರೋದಿಲ್ಲ ಮಾರ, ಅವನ ಹತ್ರ ತುಂಬ ದೇವರಿದ್ದಾರೆ ಅಂತ ಹೆದರಿ ಓಡಿದರು. ನನಗೆ ಅದು ಅವನ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ತುಂಬ ದೈವ ಉಂಟು ಮಾರ ಅಂತ ಅವರು ಹೆದರಿ ಓಡಿದ್ರು. ಅದ್ರ ನಂತರ ನಾನು ಅವರೆಲ್ಲಿದ್ದಾರೆ ಏನದು ಈಗ ಅವರು ಸಿಕ್ಕುವಾಗ ನಾನು ನೋಡಿದರೆ ಆಗ ಇವನ್ ಹೀಗೆ ಕೈ ಮುಗಿತಾರೆ ಅವರು. ಅಂದರೆ ಇವರಿಗೆ ನಮ್ಮ ಮನೆಯಲ್ಲಿ ತುಂಬ ದೈವದ ಇದುಂಟಲ್ಲ, ಅದು ಶಕ್ತಿ ಅವರಿಗೆ ನೋಡಿ ಇದಾಗಿದೆ. 2-3 ದಿವಸ ಅವರು ಜ್ವರದಲ್ಲಿ ಮಲಗಿದರು. ಸುಮಾರು ಒಂದು ಆತು
ಸುಮಾರು ಇದೆ ನೆನಪು ಬರುವುದಿದೆ ದೈವದ ಎಲ್ಲಿ ಒಪ್ಪನ ಸ್ಟಾರ್ಟಿಂಗ್ ಮನ್ಪುನದಲ್ಲ ಅದನ್ನ ಎಲ್ಲಿ ಜೋಕ್ಲು ಬಾಲೆ ಒಪ್ಪನ ಬಂದ ಇನ್ನ ಪಪ್ಪನ ದಲ ಅನುಭವ ಇರಲಿ ಪಂತಿನ ಸ್ಟೋರಿ. ತಂದೆ ಒಂದು ದೇವಸ್ಥಾನದ ಕೆಲಸ ಬ್ಯುಸಿಯಾಗಿ ನನಗೆ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ಅವರು ಬಂದು ಪಾರ್ಟಿ ಅವರು ಬಂದು ಮಾತಾಡುವಾಗ ತಂದೆ ನನ್ನ ಕೆಲಸ ಬ್ಯುಸಿ ಉಂಟು ಅದು ಆಗೋದಿಲ್ಲ ಅಂತ ಹೇಳಿದರು. ಆವಾಗ ಅವರು ಕೆಲಸ ಮಾಡುವಾಗೆ ಅವರಿಗೆ ಕುರ್ತಲ್ಲಿ ಎದ್ದಲಿಕ್ಕೆ ಆಗೋದಿಲ್ಲ. ಎಂತೆಂತ ಮಾಡಿದರೂ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ. ಆ ನಂತರ ಯಾರೋ ಇದೇ ಪ್ರಶ್ನೆಯಲ್ಲಿ ನೋಡುವಾಗ ನೀನು ಹೀಗೆ ಮಾಡಿದೆ ಯಾಕೆ, ಅದು ಕೆಲಸ ನಿನಗೆ, ಅದಕ್ಕೆ ಅವರು ತಂದೆಯಲ್ಲಿ ನನಗೆ ತುಂಬ ಕೆಲಸ ಇದೆ, ನೀನು ಹೆದರೋದು ಬೇಡ, ನೀನು ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿದ ನಂತರ ಮತ್ತೆ ಅವರು ಹೋದ ಮೇಲೆ ಅಲ್ಲಿ ಪ್ರಸಾದ ತೆಗುವಾಗ ಆ ದೇವರದ್ದು ಹೂ ಉಂಟಲ್ಲ ನೆತ್ತಿಯಿಂದ ಕೆಳಗೆ ಬಿತ್ತು. ಆವಾಗ ಹೇಳಿದರು ನಿನಗೆ ಸಂಪೂರ್ಣ ಅನುಗ್ರಹ ಉಂಟು ನೀನು ಮಾಡು ಅಂತ. ಆದ ನಂತರ ಆ ಕೆಲಸ ಮಾಡಿದರು ಅವರು. ಆಗ ತುಂಬ ನಮಗೆ ದೇವರದ್ದು ಅನುಭವ ಉಂಟು. ಯಾವ ದೇವಸ್ಥಾನ? ಅದು ಕಂಕನಾಡಿ ಗರಡಿದು. ಇದರ ಮುಂಚೆ ತಂದೆ ಮಾಡಿದ್ದು ಬ್ರಹ್ಮಂದು. ಅದ ನಂತರ ನನಗೆ ಚಾನ್ಸ್ ಸಿಕ್ಕಿತು ಮೊನ್ನೆ ನಾಗಬ್ರಹ್ಮದು. ಹೇಗದು ಒಂದು ಅವರು ಮಾಡಿ ಒಂದು 20-25-30 ವರ್ಷ ಆಗ್ಬೋದು. ಈ ಮೊದಲು ಸಣ್ಣ ಇರುವಾಗ, ನಾನು ಅವಾಗ ಸಣ್ಣ ಇದ್ದೆ. ಹೆಂಡತಿ ಸಹ ಜೊತೆಯಲ್ಲಿ ಸೇರ್ತಾರೆ. ಮತ್ತು ನಾನು ಆಯುಧದ ಕೆಲಸ ಮಾಡುವಾಗ, ಒಂದು ಪಂಜರ್ಲಿದ ಆಯುಧ ಮುಹೂರ್ತ ಮಾಡುವಾಗ ನಾನು ಅದು ಕೇರ್ಲೆಸ್ ಮಾಡಿ ಕೈಯಲ್ಲಿ ಹೀಗೆ ಆಡಿಸುವಾಗ ಅದು ನೆಕ್ಸ್ಟ್ ಅದು ಗ್ರೈಂಡ್ ಹಿಡುಗುವಾಗ ದೈವದ ಇದು ಕಟ್ಟಿಂಗ್ ಆಗ್ತದೆ. ಅದರಲ್ಲಿ ದೇವದ ನಾವು ಇದು ಮಾಡಬಾರ್ದು ಅಂತ ಅದು ಗೊತ್ತಾಯ್ತು ನನಗೆ, ಅನುಭವ ಆಯಿತು. ಆಯುಧ ನಾವು ಹಿಡ್ಕೊಂಡು ನಾನು ಕೇರ್ಲೆಸ್ ಮಾಡಿದೆ. ನಾನು ಅಂದರೆ ಕ್ರಮದಲ್ಲಿ ಮಾಡ್ತಿದ್ದೆ. ಈಗ ನಾನು ಅದು ಕಲಿತೆ. ಆ ಕ್ರಮ ಮಾಡುವಾಗ ಅದರಲ್ಲಿ ಕ್ರಮ ಏನಾದರೂ ತತ್ತಿದೆ. ಹಾಗೆ ಗ್ರೈಂಡ್ ಹಿಡ್ಕುವಾಗ ಇದಕ್ಕೆ 13 ಸ್ಟಿಚ್ ಮಾಡಿದ್ದಾರೆ, ಮೋಟ್ರ್ ತಟ್ಟಿದೆ. ಹಾಗೆ ಅದರಿಂದ ನಾವು ಈಗ ಯಾವುದು ಕೆಲಸ ಮಾಡುವಾಗ ಶುದ್ಧದಲ್ಲಿ ನಿಂತು ಕೆಲಸ ಮಾಡೋದು, ಯಾವ ದೇವದೇವದನ್ನು. ಈಗ ಹಾಗೆ ನನಗೀಗ ತುಂಬ ಸನ್ಮಾನ ಇದೆಲ್ಲ ಆಗ್ತದೆ ಉಂಟಿಗೆ. ಮತ್ತು ಇಲ್ಲಿ ಸ್ವಾಮೀಜಿ ಒಂದು ವಜ್ರದೇವದವರು ಕೆಲಸ ಮಾಡ್ತಿದ್ದೆ. ಮೊನ್ನೆ ಅವರ ಎರಕ್ಕಾಗೆಲ್ಲ ಬಂದಿದ್ದರು, ಅವ್ರದ್ದು ಕೆಲಸ ಮಾಡಿದೆ. ಮೈಸಂಡೆ ಅಂತ ತಂದೆ ಮಾಡಿದ ಅಲ್ಲಿ. ಮತ್ತು ತುಂಬ ದೇವರು, ಶನೀಶ್ವರ ಮಂದಿರದು ಅಲ್ಲಿದು ದೊಡ್ಡ ಪ್ರಭಾವಲಿ. ಮತ್ತು ಇಲ್ಲಿ ವರಕಲ ತುಂಬ ಕೆಲಸ ಮಾಡಿದ್ವಿ. ಜುಮಾದಿ ಬಂಟಂದು ತುಂಬ ಇಲ್ಲಿ ಮ್ಯಾಂಗ್ಳೂರಲ್ಲಿ ತುಂಬ ದೇವರದೆಲ್ಲ ಕೆಲಸ ಮಾಡಿದೆ. ಈಗ ತುಂಬ ಕೆಲಸ ಬ್ಯುಸಿಯಲ್ಲಿದ್ದೇನೆ. ಕೊಂಡನದು ಮತ್ತು ಇಲ್ಲಿ ಬೀರಿದು ತುಂಬ ಉಂಟು. ಮತ್ತು ಅರಸಲ್ದು ಮಾಡೋದು ಕನಿಲ ಭಗವತಿ ಕ್ಷೇತ್ರದ್ದು, ಉಪ್ಪಲ ಶಾರದಾ ಭಜನಾ ಮಂದಿರದು, ಮತ್ತು ತುಂಬ ದೇವಸ್ಥಾನದ ಕೆಲಸ ಉಂಟು. ಈಗ ಆಲ್ರೆಡಿ ಮಳೆಗಾಲದಲ್ಲಿ ಕೆಲಸ ಎಲ್ಲ ಆಲ್ರೆಡಿ ಕೊಟ್ಟು ಹೋಗಿದೆ, ಮಾಡ್ತಿದ್ದೆ. ಮಳೆಗಾಲದ ಕೆಲಸ ನಮಗೆ ಇರ್ತದೆ. ಆಗ ಶುದ್ಧದಲ್ಲಿದ್ದರೆ ನಮಗೆ ಏನು ತಿನ್ನಲಿಕ್ಕೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ.